ನಮ್ಮ ಜೊತೆ ಇದ್ದಾರೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು. ಸರ್, ಗೃಹಲಕ್ಷ್ಮಿ ಬಗ್ಗೆ ಈಗಾಗಲೇ ಪ್ರಶ್ನೆಯನ್ನು ಮಾಡಿದ್ರಿ. ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ರು, ವಿಳಂಬ ಆಗಿರೋದ್ರ ಬಗ್ಗೆ ಎಲ್ಲೊಂದು ಕಡೆ ಸರ್ಕಾರ ಮಾಡಿಲ್ಲ ಅನ್ನೋದು ಅವರ ಪರವಾಗಿ ನೀವು ಧ್ವನಿ ಅಂತ ಸದನದಲ್ಲಿ ಕೇಳಿದ್ರಿ. ಆದ್ರೆ ಎಲ್ಲೊಂದು ಕಡೆ ಸಚಿವರು ಸಮರ್ಪಕವಾದ ಉತ್ತರವನ್ನು ಕೊಟ್ಟರು ಸರ್ ತಮಗೆ ಅಂತ. ನೋಡಿ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಯಾರೋ ಒಬ್ರು ಇಬ್ರು ಅಂತಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ ಗೃಹಲಕ್ಷ್ಮಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ 1,28,00,000 ಮಹಿಳೆಯರ ಪರವಾಗಿ ನಾನು ಧ್ವನಿ ಎತ್ತತಕ್ಕಂಥ ಕೆಲಸ ಮಾಡಿದ್ದೇನೆ. ಇವತ್ತು ಒಂದು ಕಡೆ ಸರ್ಕಾರ ಭಾಳ ನಾವು ಯೋಜನೆಗಳನ್ನು ತಂದಿದ್ದೇವೆ, ಗ್ಯಾರಂಟಿಗಳನ್ನು ತಂದಿದ್ದೇವೆ, ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ಒಂದು ಕಡೆ ಮಾತಾಡ್ತಾರೆ. ಅದರ ಗ್ಯಾರಂಟಿಗೆ ನಾನು ಕೇಳಿದ್ದು, ಗ್ಯಾರಂಟಿ ನಾವು ಕೂಡ ನೀವು ಮಾಡಿದ್ದನ್ನು ಒಪ್ಕೊಂಡೇವೆ. ಅದರ ನ್ಯಾಯ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ಸರ್ಕಾರ ಮಾಡಬೇಕಾಯ್ತು. ನಾನು ಮೊನ್ನೆ ದಿವಸ ಗಮನ ಸೆಳೆಯುವ ಸೂಚನೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ್ದು ಹಣವನ್ನು ಇನ್ನೂವರೆಗೆ ಗೃಹಲಕ್ಷ್ಮಿ ಖಾತೆಗೆ ಬಂದಿಲ್ಲ. ಗೃಹಲಕ್ಷ್ಮಿ ಖಾತೆಗಳಿಗೆ ಏನು ಡಿಬಿಟಿ ಆಗಬೇಕಾಯ್ತು, ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾನು ಅವ್ರಿಗೆ ಕೇಳಿದೆ. ಆದರೆ ಸಚಿವರು ಅವರ ಅಧಿಕಾರಿಗಳು ಬರೆದು ಕೊಟ್ಟಿರ್ತಕ್ಕಂಥ ಉತ್ತರವನ್ನು ನೋಡಿ, ಇಲ್ಲ ನಾವು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅಷ್ಟಾಗಿಯೂ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ, ನೋಡಿ ಇನ್ನೊಂದ್ಸಲ ವೆರಿಫೈ ಮಾಡಿ, ಯಾಕಂದ್ರೆ ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ, ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ವರೆಗೆ ನೀವು ಕೊಟ್ಟಿದ್ದೀರಿ, ಐ ಆಮ್ ಎಗ್ರಿ, ಅದ್ರ ಬಗ್ಗೆ ನನಗೆ ಎಗ್ರಿ ಇದೆ ಅಂತಕ್ಕಂಥ ಮಾತು ಹೇಳಿದಾಗೂ ಕೂಡ ಒಂದು ಮಾತನ್ನು ಅವ್ರು ಆಡಿದರು. ಆಗಸ್ಟ್ ಮಟ್ಟ ಅಂದರೆ ಫೆಬ್ರವರಿ ಮಾರ್ಚ್ ಅದ್ರಾಗೆ ಅರ್ಥ ಆಗಲ್ವಾ ನಿಮ್ಗೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಹೀಗಾಗಿ ನಾನಿವತ್ತು ನಿನ್ನೆ ದಿವಸ ಮಾನ್ಯ ಸ್ಪೀಕರ್ ಅವರಿಗೆ ಕೂಡ ಪತ್ರವನ್ನು ಕೊಟ್ಟಿದ್ದೆ. ಇವತ್ತು ನಾನಾಗಲಿ ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ ನಾವು ಇವತ್ತು ಡಾಕ್ಯುಮೆಂಟನ್ನು ರಿಲೀಸ್ ಮಾಡಿದ್ದೆ. ನಾನು ಯಾವುದೇ ವಿಷಯಗಳನ್ನು ಮಾತಾಡಬೇಕಂದ್ರೆ ವಿತೌಟ್ ಪ್ರೂಫ್ ಯಾವುದೂ ಮಾತಾಡಲ್ಲ, ವಿತೌಟ್ ಅಥೆಂಟಿಕೇಟೆಡ್ ಡಾಕ್ಯುಮೆಂಟ್ ಇದ್ದರೆ ನಾನು ಮಾತಾಡಲ್ಲ. ನಾನು ಹೇಳಿದ್ದೆ ಅವತ್ತು ಕೂಡ ಸದನದಲ್ಲಿ, ನನ್ನ ಕಡೆ ಡಾಕ್ಯುಮೆಂಟ್ ಇದೆ, ದಯವಿಟ್ಟು ನೋಡ್ರಿ ಅಂತ ಹೇಳಿದಾಗೂ ಕೂಡ ಕೊಟ್ಟಿದೆ ಅಂತಕ್ಕಂಥದ್ದು ಮಾಡಿದ್ದಾರೆ. ನಾನು ಇದ್ರಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ, 2 ತಿಂಗಳ ಹಣ ಅಂತಂತಂದ್ರೆ ಡಿಬಿಟಿ ಮುಖಾಂತರ ಬರಬೇಕಾದ್ರೆ ಅಂದರೆ ಸುಮಾರು 5,000 ಕೋಟಿ. ಈಗ ಇನ್ನೊಂದು ಪ್ರಶ್ನೆ ಉದ್ಭವ ಆಯಿತು, ನೀವು ಆಗಸ್ಟ್ ಮಟ್ಟ ನಾವು ಕೊಟ್ಟೇವಿ, ನಿಮ್ಗೆ ಅರ್ಥ ಆಗುತ್ತಿಲ್ಲ ಅಂತಂದು ಹೇಳಿದ ಮೇಲೆ ಹಾಗಾದರೆ ಫೆಬ್ರವರಿ ಮತ್ತು ಮಾರ್ಚ್ 2025 2 ತಿಂಗಳ ಹಣ ಅಂದರೆ ಸುಮಾರು 5 ಕೋಟಿ ರೂಪಾಯಿ ಆಗುತ್ತೆ. ಹಾಗಾದರೆ 5 ಕೋಟಿ ಎಲ್ಲೋಯ್ತು? ಅವ್ರು ಕೊಟ್ಟಿದ್ದ ಕರೆ ಆಯಿತು ಅಂತ ಹೇಳಿದ್ರೆ, ನಾನು ಕರೆ ಇರ್ತಕ್ಕಂಥ ಡಾಕ್ಯುಮೆಂಟೇಷನ್ ಈಗಾಗಲೇ ನಾನು ನಿಮಗೂ ಬೇಕಾದ್ರೆ ಕೊಡ್ತೇನೆ ಡಾಕ್ಯುಮೆಂಟ್ಗಳನ್ನು. ಅದರಲ್ಲಿ ಸ್ಪಷ್ಟವಾಗಿ ಉಪನಿರ್ದೇಶಕರು ಅಲ್ಲಿರ್ತಕ್ಕಂಥ 3 ಜಿಲ್ಲೆಯಿಂದ ನಾನು ತರಿಸಿದ್ದೇನೆ. ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣವನ್ನು ನಮಗೆ ಬಂದಿಲ್ಲ ಸರ್ಕಾರದಿಂದ ಅಂತ ಸ್ಪಷ್ಟ ಹೇಳಿದ್ದಾರೆ. ಹಾಗಾದ್ರೆ ಅದು ಬಂದಿಲ್ಲ ಅಂತ ಒಂದು ಕಡೆ ಅಧಿಕಾರಿಗಳು ಸ್ಪಷ್ಟ ಉತ್ತರ ಕೊಡ್ತಾರೆ, ಸಚಿವರು ಒಂದು ಕಡೆ ನಾವು ದುಡ್ಡು ಹಾಕಿದ್ದೇವೆ ಅಂತ ಹೇಳ್ತಾರೆ. ಹಾಕಿದ್ದ ಕರೆ ಆಯಿತು ಅಂತಂದರೆ ಇದು ₹1, ₹2, ₹10 ಅಲ್ಲ. ಹಾಗಾದರೆ 1,28,00,000 ಮಹಿಳೆಯರ್ದ 5,000 ಕೋಟಿ ರೂಪಾಯಿ ಹಣ ಎಲ್ಲೋಯ್ತು? ಇದನ್ನು ಮಂತ್ರಿಗಳು ಉತ್ತರ ಕೊಡಬೇಕಲ್ಲ. ಈಗ ಇಷ್ಟು ದೊಡ್ಡ ಪ್ರಮಾಣದ ಹಣ, ₹1 ಅಲ್ಲ, ₹10 ಕೋಟಿ ಅಲ್ಲ, 5,000 ಕೋಟಿ ಪ್ರತಿ ತಿಂಗಳು ಸುಮಾರು 2,500 ಕೋಟಿ ಆಗುತ್ತೆ ನನಗಂತ ಇರ್ತಕ್ಕಂಥದ್ದನ್ನು. ಹಾಗಾದ್ರೆ 5,000 ಕೋಟಿ ಎಲ್ಲೋಯ್ತು? ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳು ಹೇಳಿದಾರೆ, ನಮಗೆ ಹೌಸ್ ಫ್ಲೋರ್ದಲ್ಲಿ ಹೇಳಿದಾರೆ, ಅದೇನಾದ್ರು ಇನ್ ಕೇಸ್ ಬಂದಿಲ್ಲ ಅಂದ್ರೆ ನಾನು ಹಾಕಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳ್ತಕ್ಕಂಥ ಸಂದರ್ಭ ಇದ್ದರೆ ಮುಖ್ಯಮಂತ್ರಿಗಳು ಇಷ್ಟು ಗೌರವಯುತವಾಗಿ ಹೇಳಿದ್ದಾರೆ. ಅದರ ಮಂತ್ರಿಗಳು ಮೊನ್ನೆ ದಿವಸ ನಾನು ಹೇಳಿದ ಮೇಲೆ ವೆರಿಫೈ ಮಾಡ್ಕೋರಿ ಅಂತಕ್ಕಂಥ ಮಾತನ್ನು ನಾನು ಹೇಳಿದ ಮೇಲೆ ಕೂಡ ಇಲ್ಲ ನಾನು ಹಾಕೇನೆ ಅಂತಕ್ಕಂಥ ವಾದವನ್ನು ಮಂಡಿಸಿದ್ದಾರೆ. ಇವತ್ತು ಸದನಕ್ಕೆ ತಪ್ಪದಾರಿಯನ್ನು ಎಳಿತಕ್ಕಂಥ ಕೆಲಸವನ್ನು, ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇವತ್ತು ನಮಗೆ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ. ಸೋಮವಾರ ದಿವಸ ಅವ್ರ ಕಡೆಯಿಂದ ನಿಮಗೆ ರಿಪ್ಲೈ ಮಾಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಆ ರಿಪ್ಲೈಗೆ ವೇಟ್ ಮಾಡ್ತೇನೆ. ಆಗಸ್ಟ್ವರೆಗೂ ಕೂಡ ಬಿಡುಗಡೆ ಮಾಡಿದ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸದನದಲ್ಲಿ ಹೇಳಿದ್ರು. ನೀವು ಕೇಳಿದ್ದು ಮತ್ತೆ ಮಾರ್ಚ್ ಮತ್ತೆ ಫೆಬ್ರವರಿ ಕೊಡಬೇಕು ಅನ್ನೋದು, ಅದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಗೆ ಅರ್ಥ ಆಗಲ್ಲ ಅನ್ನೋ ಪ್ರಶ್ನೆಯನ್ನು ಮಾಡಿದ್ರು. ಸದನದಲ್ಲಿ ಒಬ್ಬ ಸದಸ್ಯರನ್ನ ಯಾವ ರೀತಿಯಾಗಿ ಸಚಿವರುಗಳು ನಡೆದುಕೊಳ್ಬೇಕು, ಉತ್ತರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಹೇಳ್ತೀರಿ ಸರ್? ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳೋದು, ವಿರೋಧ ಪಕ್ಷವಾಗಿ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ. ಕೇಳಿದಾಗ ಅವರು ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು. ಆಗಿಲ್ಲ ಅಂದ್ರೆ ನಾನೇನು ಹೇಳೋದು, ಎಲ್ಲರೂ ನಾವು ಭಾಳ ಶಾಣ್ಯ, ನಮ್ಮ ಉತ್ತರ ಕರ್ನಾಟಕ ಭಾಷೆ ಭಾಳ ಶಾಣ್ಯರ ಅಂತ ಅನ್ಕೊಳ್ಳುವಂಥದ್ದಿಲ್ಲ. ಗೊತ್ತಿಲ್ಲ ಅಂದ್ರೆ ಆಯಿತು, ನಾನು ವೆರಿಫೈ ಮಾಡ್ತೀನಿ, ಅಧಿಕಾರಿಗಳ ಜೊತೆ ತೆಗೆದುಕೊಂಡು ಬಂದು ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಗಿದೋಗ್ತದೆ. ಆದರೆ ಅವರು ಹೇಳೋ ದಾಟಿ ಹೆಂಗಿತ್ತು, ನಾವು ಕೊಟ್ಬಿಟ್ಟಿವಿ, ಆಗಸ್ಟ್ ಕೊಟ್ಟೆ ಅಂದ್ರೆ ಫೆಬ್ರವರಿ ಮಾರ್ಚ್ ಅದರಲ್ಲಿ ಬರಲ್ವಾ ಅಂತಕ್ಕಂಥ ಮಾತನ್ನು ಹೇಳಿದರು. ಸ್ವತಃ ಸ್ಪೀಕರ್ ಸಾಹೇಬರು ಹೇಳಿದರು, ನೋಡಿ ಅವರು ಫೆಬ್ರವರಿ ಮಾರ್ಚ್ ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಟ್ಟರೆ ಅಂತ ಸ್ವತಃ ಸ್ಪೀಕರ್ ಅವರು ಕೂಡ ಸ್ಪೀಕರ್ ಮೇಲ್ ಕೂತ್ಕೊಂಡು ಅವ್ರು ಹೇಳಿದಾಗೂ ಕೂಡ ಇಲ್ಲ ನಾನು ಆಗಸ್ಟ್ವರೆಗೆ ಕೊಟ್ಟೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಇವತ್ತು ವಿತ್ ಪ್ರೂಫ್, ವಿತ್ ಡಾಕ್ಯುಮೆಂಟೇಷನ್ ಆಗಿ ನಾವು ಕೊಟ್ಟಿದ್ದೀವಿ, ನೀವು ಫೆಬ್ರವರಿ ಮಾರ್ಚ್ ಹಣ ಕೊಟ್ಟಿಲ್ಲ ಅಂತೇಳಿ. ಸೋಮವಾರ ದಿವಸ ಅವ್ರು ರಿಪ್ಲೈ ಮಾಡ್ತೇನೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ರಿಪ್ಲೈ ಕಾಯ್ತೇನೆ, ಮುಂದಿನ ವಿಷಯಗಳನ್ನು ನೋಡ್ತೇನೆ. ಈಗಾಗಲೇ ಸ್ಪೀಕರ್ ಕೂಡ ಹೇಳಿದ್ದಾರೆ, ಇನ್ನು ಮುಂದೆ ಈ ರೀತಿಯಾಗಿ ಆಗದೆ ಅಂತ ನೋಡ್ಕೊಳ್ತೀನಿ, ಉತ್ತರ ಕೊಡಿಸ್ತೀನಿ ಅಂತ. ಒಂದ್ ಕಡೆಗೆ ಸುನಿಲ್ ಕುಮಾರ್ ಹೇಳ್ತಾ ಇದ್ರು, ಅಶೋಕ್ ಕೂಡ ಹೇಳ್ತಾ ಇದ್ರು, ಹಕ್ಕುಚ್ಯುತಿ ಮನ್ನಣೆ ಮಾಡಬೇಕು ಸಚಿವರು, ಆ ರೀತಿಯಾಗಿ ಆಲೋಚನೆ ಇದೆಯಾ? ಒಂದು ವೇಳೆ ನಿಮ್ಗೆ ಸಮರ್ಪಕವಾಗಿ ಉತ್ತರವನ್ನು ಸಿಕ್ಕಿಲ್ಲ ಅಂತ ಸರ್ಕಾರದಿಂದ? ನೋಡಿ, ನಾನು ಸೋಮವಾರ ವೇಟ್ ಮಾಡ್ತೀನಿ, ಮಾನ್ಯ ಸಚಿವರು ಸೋಮವಾರ ಏನು ಉತ್ತರ ಕೊಡ್ತಾರೆ ನೋಡ್ಕೊಂಡು ಅದ್ರ ಮೇಲೆ ನಾವು ಡಿಸಿಷನ್ ತಗೊಂತೀವಿ. ಇವತ್ತು ಮಾನ್ಯ ನಮ್ಮ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಶೋಕ್ ಎತ್ತಿದ್ದಾರೆ, ಸುನೀಲ್ ಅವರು ಮಾತಾಡಿದ್ದಾರೆ. ಹಾಗಾದ್ರೆ ನಾವು ಹೇಳ್ತೇವೆ, ನಿಮ್ಗೆ ಯಾರ ತಪ್ಪು ಉತ್ತರ ಕೊಟ್ಟಾರ ಅವ್ರ ಮೇಲೆ ಆಕ್ಷನ್ ಮಾಡ್ರಿ.
ಅವ್ರ ಮೇಲೆ ಆಕ್ಷನ್ ಮಾಡ್ಬೇಕಲ್ಲ. ಒಂದ್ ಕಡೆ ಎಲ್ಲರೂ ಈ ಪ್ರೊಸೆಸ್ ಚಲೋ ಆಯ್ತು ಅಂತಂದ್ರೆ ಒಂದು ಹಂತಕ್ಕೆ ಬರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಆಡಳಿತ ವ್ಯವಸ್ಥೆ ಮೇಲೆ ಯಾರ್ದು ಹಿಡಿತ ಇಲ್ಲ ಅನ್ನೋಂಥದ್ದು ಸಾಬೀತಾಗಿ ಹೋಗುತ್ತೆ. ಅವ್ರ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹ ಮಾಡ್ತೀರಿ ಸರ್? ಹೌದು, ಯಾರು ಇವತ್ತು ಅದನ್ನ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದಾರ, ಒಂದು ಅವ್ರ ವಿರುದ್ಧ ಆಗ್ರಹ ಮಾಡ್ರಿ, ಇಲ್ಲ ನೀವೇನು ಅನ್ನೋದ್ರ ಹೇಳಿ ಸ್ಪಷ್ಟೀಕರಣ ಕೊಡ್ರಿ. ಇದಿಷ್ಟು ಮಹೇಶ್ ತೆಂಗಿನಕಾಯಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆಗೆ ಕೃಷ್ಣಜೀವಿ, ನ್ಯೂಸ್ 18 ಕನ್ನಡ, ಬೆಳಗಾವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.